ಏನ್ ಸರ್ಸು ಏನೋ ಯೋಚನೆ ಮಾಡ್ತಿದ್ಯಲ್ಲ? ಏನಿಲ್ಲ ದೊಡ್ಡಯ್ಯ. ಚಿನ್ನಿ ವಿಷಯ ತಾನೆ, ಡಾಕ್ಟರ್ ಔಷಧಿ ಕೊಡ್ತಾ ಇದಾರಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ರಾಹುಲ್ ಅವರು ಯಾರಿಗೂ ಒಂದ್ ಮಾತು ಹೇಳ್ದೆ ಇದ್ದಕ್ಕಿದ್ದ ಹಾಗೆ ಯಾಕೆ ಹೊರಡ್ತಿದ್ದಾರೆ? ದೊಡ್ಡಯ್ಯಂಗೂ ಹೇಳ್ದೆ ಹೊರಟ್ಬಿಡ್ತಾರ? ಹಾಗಾಗ್ಬಿಟ್ರೆ ದೊಡ್ಡಯ್ಯ ಮತ್ತೆ ಒಂಟಿ ಆಗ್ತಾರೆ. ಈ ಸಲ ಇವರನ್ನ ಕಾಪಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಏನ್ ಮಾಡ್ಲಿ? ಸರಸು, ಈ ಟಾನಿಕ್ ನಿನ್ಗಮ್ಮ 3 ಹೊತ್ತು ತಗೋ. ಈ ಮಾತ್ರೆಗಳು ಚಿನ್ನಿಗೆ 3 ಹೊತ್ತು ಕೊಡು. ಹೋಗ್ ಬರ್ತೀನಮ್ಮ. ಕೇಳಿಸ್ಕೊಂಡ್ಯಾ? ಔಷಧಿ ಸರಿಯಾಗಿ ಕೊಡು, ಹುಷಾರಾಗ್ತಾಳೆ. ನನಗೆ ಊರೊಳಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ದೊಡ್ಡಯ್ಯ. ಬರ್ತೀನಿ ಚಿನ್ನಿ. ಅತ್ತೆ, ಏನ್ ಸರ್ಸು? ನಂಗೆ ಸ್ವಲ್ಪ ಕೆಲ್ಸ ಇದೆ, ಹೊರಗೆ ಹೋಗಿ ಬರ್ತೀನಿ. ಚಿನ್ನಿನ್ ಸ್ವಲ್ಪ ನೋಡ್ಕೋತೀರಾ? ಆಯ್ತು ಸರ್ಸು. ಪ್ರಾಜೆಕ್ಟ್ ಮೇಲೆ ಎಷ್ಟು ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೆ. ಆದ್ರೆ ಏನು ಅಚೀವ್ ಮಾಡ್ದೇನೆ ವಾಪಸ್ ಹೋಗ್ತಾ ಇದ್ದೀನಿ. ತಾತನೇನೋ ಮೀಟ್ ಮಾಡಿದೆ. ಇಷ್ಟು ದಿನ ಅವ್ರ ಜೊತೆ ಸಂತೋಷವಾಗಿದ್ದೆ ಅನ್ನೋ ಸಮಾಧಾನ ಒಂದು ಬಿಟ್ರೆ ಇನ್ನೇನು ಮಾಡೋಕ್ಕಾಗ್ಲಿಲ್ಲ. ತಾತನ್ಗೆ ಒಂದು ಮಾತು ಹೇಳದೆ ಹೋದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ. ಒಂದ್ ವೇಳೆ ಹೇಳಿದ್ರೆ ನನ್ನನ್ನ ಹೋಗೋದಕ್ಕೆ ಬಿಡೋದಿಲ್ಲ.
ಇದೆ. ನೋಡಿದ್ಯಾ, ಅವ್ರ ಊರಿನ ಬಗ್ಗೆ, ಅವ್ರ ಅಪ್ಪನ ಬಗ್ಗೆ ಒಂದು ಮಾತು ಹೇಳಿದ್ರು ಸಾಕು, ಒಳಗಿದ್ದ ಕೋಪ ಎಷ್ಟು ಬೇಗ ಹೊರಗಡೆ ಬಂದ್ಬಿಡುತ್ತೆ. ಅಲ್ಲ, ಮಕ್ಕಳು ಎಲ್ಲಿ ನಮ್ ಕೈ ಜಾರಿ ಹೋಗ್ತಾರೋ, ಎಲ್ಲಿ ತಪ್ಪು ದಾರಿ ಹಿಡಿತಾರೋ ಅಂತ 1-2 ಸಾರಿ ಚೆಕ್ ಮಾಡ್ತೀವಪ್ಪ. ಅದನ್ನ ಅನುಮಾನ ಅಂತ ಹೇಳೋಕಾಗುತ್ತಾ? ಅವಳಿಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದ್ರೆ ಆ ಮನೆ ಹೊಸಲು ತುಳಿಯೋದು ಇಲ್ಲ, ಅವನ ಜೊತೆ ತಿರ್ಗೋದು ಇಲ್ಲ. ದೊಡ್ಡಯ್ಯಂಗೋಸ್ಕರ ಮಾತ್ ತಪ್ಪಿದ್ರೆ ತಪ್ಪೇನೂ ಇಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ. ಲಕ್ಷ್ಮಿ, ರಾಹುಲ್ ಅವ್ರು ಬಂದಿದ್ರಾ? ಗೊತ್ತಿಲ್ಲ ಸರ್ಸು, ನಾನ್ ಕೆಲ್ಸ ಮಾಡ್ತಿದ್ದೆ. ಅಂದ್ರೆ ನಾನ್ ಬರೋದ್ರೊಳಗೆ ಹೊರಟ್ಬಿಟ್ರಾ? ಏನಾಯ್ತು ಸರ್ಸು? ಏನಿಲ್ಲ ಬಿಡು, ನೀನ್ ಹೋಗ್ ಕೆಲ್ಸ ನೋಡ್ಕೋ. ಸರಿ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ. ಬ್ಯಾಗ್ ಇಲ್ಲ, ಹಾಗಾದ್ರೆ ಹೊರಟು ಹೋಗಿದ್ದಾರೆ. ಯಾಕಿಷ್ಟು ಅವಸರ ಈ ಮನುಷ್ಯಂಗೆ? ಒಂದ್ ಮಾತು ಹೇಳಿದಿದ್ರೆ ಏನಾಗ್ತಿತ್ತು? ಏನಿದು? ರಾಹುಲ್ ಅವ್ರು ಬರ್ದಿರೋದಾ? ಏನ್ ಬರ್ತಿದೆ ಇದ್ರಲ್ಲಿ? ರಾಮಣ್ಣ, ರಾಮಣ್ಣ, ಇದ್ರಲ್ಲಿ ಏನ್ ಬರ್ದಿದ್ಯೋ ಓದಿ ಒಂದ್ಸಲ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ನಾನು ತಕ್ಷಣ ಹೋಗ್ಬೇಕಾಗಿದೆ. ನಿಮಗೆ ಹೇಳಿದ್ರೆ ಬೇಜಾರಾಗತ್ತೆ, ನನಗೆ ಹೋಗಕ್ ಬಿಡಲ್ಲ ಅಂತ ನಿಮ್ಗೆ ಹೇಳ್ದೇನೆ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಿ ರಾಹುಲ್. ಇದೇನಮ್ಮ, ರಾಹುಲ್ ಅವ್ರು ಹೊರಟೋದ್ರಾ? ಹೌದು ರಾಮಣ್ಣ, ಮನೆ ಹತ್ರ ಯಾರ ಹತ್ರನೋ ಈಗ್ಲೇ ಹೊರಡ್ತೀನಿ ಅಂತ ಫೋನಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡೆ ನಾನು. ಒಂದ್ಸಲ ಅವ್ರ ಹತ್ರ ಮಾತಾಡೋಣ ಅಂದ್ರೆ ಆಗ್ಲೇ ಚಿನ್ನಿಗೆ ಔಷಧಿ ಕೊಡಕ್ಕೆ ಡಾಕ್ಟರ್ ಅಪ್ಪ ಬಂದಿದ್ರು. ಅದ್ ಮುಗಿಸಿ ಬರೋದ್ರಲ್ಲಿ ಇಲ್ಲಿ ನೋಡಿ, ಈ ಪತ್ರ ಬರ್ದು ಬ್ಯಾಗ್ ತಗೊಂಡು ಹೊರಟ್ಬಿಟ್ಟಿದ್ದಾರೆ. ಈಗೇನ್ ಮಾಡೋದು ಸರ್ಸು? ಈ ವಿಷಯ ಗೊತ್ತಾದ್ರೆ ಯಜಮಾನ್ರು ತಡ್ಕೋತಾರ? ಅದೇ ಭಯ ಆಗ್ತಿದೆ ರಾಮಣ್ಣ. ತೇಜಣ್ಣ ಹೊರಟಾಗ್ಲೇ ಇವ್ರು ಎಷ್ಟು ನೊಂದ್ಕೊಂಡಿದ್ರು ಅಂದ್ರೆ ಸುಧಾರಿಸೋದೇ ಕಷ್ಟ ಆಯ್ತು. ಈಗ ರಾಹುಲ್ ಅವ್ರು ಕೂಡ ಹೊರಟ್ಬಿಟ್ರು ಅಂತ ಗೊತ್ತಾದ್ರೆ ತಡ್ಕೊಳ್ಳಲ್ಲ ರಾಮಣ್ಣ. ಇನ್ನು ಈ ವಯಸ್ಸಿನಲ್ಲಿ ಈ ನರಕ ಅನುಭವಿಸ್ತಾ ಬದುಕೋದಿಯಾ? ಇದು ದೊಡ್ಡ ಹೆಂಗ್ ಗೊತ್ತಾಗ್ಬಾರ್ದು. ರಾಹುಲ್ ಅವರು ಇಲ್ಲಿಂದ ಹೊರಡೋದನ್ನ ತಡಿಬೇಕು. ಹೋಗಾಯ್ತಲ್ಲಮ್ಮ. ಇನ್ನು ದೋಣಿ ಹತ್ರ ಇರ್ತಾರೆ ರಾಮಣ್ಣ. ಅಷ್ಟರಲ್ಲಿ ದೊಡ್ಡಯ್ಯ ಬಂದ್ ಕೇಳಿದ್ರೆ ಏನು ಹೇಳ್ಬೇಡಿ. ನಾನ್ ಹೋಗಿ ಹೇಗಾದ್ರೂ ಮಾಡಿ ರಾಹುಲ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ.
ಥ್ಯಾಂಕ್ ಗಾಡ್. ಮೊದಲೇ ಯೋಚನೆ ಮಾಡಿ ಫ್ರೆಂಡ್ಗೆ ಹೇಳಿದ್ದು ಒಳ್ಳೇದೇ ಆಯಿತು. ಇಲ್ಲದಿದ್ರೆ ಮೇಡಮ್ ಹತ್ರ ಸರಿಯಾಗಿ ಸಿಕ್ಕಾಕೋತಾ ಇದ್ದೆ. ನಿಜವಾಗ್ಲೂ ತಾತನ ಹತ್ರ ಹೋಗಿದ್ದು ಗೊತ್ತಾಗಿದ್ದಿದ್ರೆ ಅಷ್ಟೇ, ಇಷ್ಟರಲ್ಲೇ ಲಗೇಜ್ ಹಿಡ್ಕೊಂಡು ಮನೆಯಿಂದ ಆಚೆ ಹೋಗಿರ್ಬೇಕಾಗಿತ್ತು. ಮ್ಯಾಮ್, ನಿನ್ನ ಮಕ್ಕಳು ನಿನ್ನ ಮಾತನ್ನ ಮೀರೋರಲ್ಲ, ಅವ್ರ ಮೇಲೆ ಯಾಕೆ ಅನುಮಾನ ಪಡ್ತೀಯ ಅಂತ ನಿನ್ ತಂದೆ ದೂರ್ತಾ ಇದ್ದಾರಪ್ಪ. ನಿಜಾನೇ ಅಲ್ವಾ ಮ್ಯಾಮ್? ನಾವು ಯಾವತ್ತಾದ್ರೂ ನಿಮ್ ಮಾತಿಗೆ ಇಲ್ಲ ಅಂದಿದೀವ? ನಿಮ್ಗೆ ಹೇಳ್ದೆ ಕೇಳ್ದೆ ಚಿಕ್ಕ ಕೆಲ್ಸನಾದ್ರೂ ಮಾಡಿದೀವ? ಅಂಥದ್ರಲ್ಲಿ ನಮ್ಮಲ್ಲಿ ನೀವು ಅನುಮಾನ ಪಟ್ರೆ ಎಷ್ಟು ಹರ್ಟ್ ಆಗತ್ತಲ್ವಾ ಮ್ಯಾಮ್? ಏನ್ ಮಾಡೋದ್ ತೇಜ, ಪರಿಸ್ಥಿತಿ ನೋಡಿದ್ರೆ ಹಾಗೆ ಇದೆ. ಇಷ್ಟು ದಿನ ನಾನ್ ನಿಮ್ಮನ್ನ ಯಾವತ್ತಾದ್ರೂ ಯಾವ ವಿಷಯಕ್ಕಾದ್ರೂ ಅನುಮಾನಿಸಿದಿನ? ಇಲ್ಲ ಮ್ಯಾಮ್. ಇಲ್ಲ ಅಲ್ವಾ? ಮತ್ತೆ ನೀನು ಫೋನಲ್ಲಿ ತಾತಯ್ಯ ಅಂತ ಕರೆದಾಗ ನನಗೆ ಅನುಮಾನ ಬರುತ್ತಾ ಇಲ್ವಾ ಹೇಳು? ಅನುಮಾನದ ಜೊತೆಗೆ ಭಯ. ಯಾವ ಗಾಳಿ ನಿಮ್ಮನ್ನ ಸೋಕಬಾರ್ದು ಅಂತ ನಾನು ಅಂದ್ಕೊಂಡಿದ್ನೋ ಅದೇ ಕಡೆಗೆ ನಿನ್ನ ಮನಸ್ಸು ಸೆಳಿತಾ ಇದೆಯೇನೋ ಅಂತ ಭಯ ಕಣೋ. ಹೌದು, ತಾತ ಅಂತ ನೀನು ಯಾರನ್ನು ಕರೆದಿದ್ದು? ಅದು ನಮ್ಮ ಟೀಚರ್ನೇ ಮ್ಯಾಮ್. ಅವ್ರ ಮೊಮ್ಮಗ ಥೇಟ್ ನಂತರನೇ ಇದ್ದಾನಂತೆ. ಈಗ ಅವರೆಲ್ಲ ಅಮೆರಿಕದಲ್ಲಿರೋದು. ಅವರಂತೂ ಬರಲಿಲ್ಲ. ಅದಕ್ಕೆ ಅವರು ನನ್ನನ್ನು ತಾತಯ್ಯ ಅಂತ ಕರಿ ಅಂದರು. ವಾಪಸ್ ಬರುವಾಗ ಆರೋಗ್ಯ ನೋಡ್ಕೊಳ್ಳಿ ತಾತಯ್ಯ ಅಂತ ಹೇಳಿದ್ದೆ. ಅದನ್ನು ನೀವು ಫೋನಲ್ಲಿ ಕೇಳಿ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಟ್ಬಿಟ್ರಿ ಮ್ಯಾಮ್. ನಿನಗೆ ಏನಾದ್ರೂ ಕೆಲಸ ಮಾಡ್ತಿದ್ರೆ ಮಧ್ಯೆ ಬಂದು ಅದನ್ನ ಹಾಳು ಮಾಡೋದ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ನಿನಗೆ. ಅಲ್ಲ, ಏನ್ ಹೇಳಿದ್ರು ನಿನಗೆ ಅರ್ಥನೇ ಆಗಲ್ಲ. ಅಷ್ಟಕ್ಕೂ ನಾನು ಇಲ್ಲೇ ಇದ್ಬಿಡೋದಕ್ಕೆ ನಿನ್ ಹಾಗೆ ನಾನು ಒಂದ್ ಅಕ್ಷರನೂ ಕಲಿದೆ, ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಇದೇ ಮಣ್ಣಲ್ಲೇ ಮಣ್ಣಾದ್ರೆ ಸಾಕು ಅನ್ಕೊಳ್ಳೋಷ್ಟು ದಡ್ಡ ನಾನಲ್ಲ. ನನ್ನ ಗೋಲ್ಸೇ ಬೇರೆ, ನನ್ನ ಏಮ್ಸೇ ಬೇರೆ.
ಅಷ್ಟೇ ಅಲ್ಲ, ನನ್ನ ಆಲೋಚನೆನೇ ಬೇರೆ. ಅದಕ್ಕೆ ತಕ್ಕ ಹಾಗೆ ಒಂದು ದೊಡ್ಡ ಅವಕಾಶನೇ ಬಂದಿತ್ತು. ನಾನು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು. ಆದ್ರೆ ಇನ್ನೂ ಇಲ್ಲೇ ಇದ್ರೆ ಅದು ನಡೆಯೋದೇ ಇಲ್ಲ. ಅಷ್ಟೇ ಅಲ್ಲದೆ ಕೈ ತಪ್ಪು ಹೋಗೋ ಚಾನ್ಸಸ್ಸೂ ಇದೆ. ಹಾಗಂತ ದೊಡ್ಡಯ್ಯಂಗೆ ಒಂದ್ ಮಾತು ಹೇಳ್ದೆ ಹೀಗ್ ಹೊರಟ್ಬಿಟ್ರೆ ಹೇಗೆ? ನೀವು ಬಂದಿದ್ದಕ್ಕೆ ದೊಡ್ಡಯ್ಯನ್ ಮುಖದಲ್ಲಿ ನಗು ಕಾಣಿಸಿದ್ದು. ನೀವು ಬಂದಿದ್ದಕ್ಕೆ ದೊಡ್ಡಯ್ಯನ್ಗೆ ಬದುಕೋ ಆಸೆ ಬಂದಿದ್ದು. ನೀವು ಬಂದಿದ್ದಕ್ಕೆ ಮತ್ತೆ ಎಲ್ರ ಜೊತೆ ಸೇರಿ ಸಂತೋಷವಾಗಿರೋದು. ಈಗ ನೀವ್ ಹೀಗ್ ಹೇಳ್ದೆ ಇಲ್ಲಿಂದ ಹೊರಟು ಹೋದ್ರೆ ಅವ್ರು ಸಹಿಸ್ಕೊಳಲ್ಲ. ದೊಡ್ಡಯ್ಯ ಅದನ್ನ ತಡ್ಕೊಳಲ್ಲ ರಾಹುಲ್ ಅವ್ರೆ. ದೊಡ್ಡಯ್ಯನ ಹತ್ರ ಮಾತಾಡಿದ್ರೆ ಆ ಕೆಲ್ಸ ಆಗತ್ತೆ ಅನ್ನೋದಾದ್ರೆ ದೊಡ್ಡಯ್ಯನ ಹತ್ರ ಮಾತಾಡ್ಬೋದಲ್ಲ. ನಂಗೆ ಗೊತ್ತಾಯ್ತು ಅಂತ ಅನ್ಕೊಂಡ್ರಾ? ನೀವು ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಿದ್ದ ಕೇಳಿಸ್ಕೊಂಡೆ. ನೀವು ಹೊರಡ್ತಿದ್ದೀರಾ ಅಂತ ಗೊತ್ತಾಗಿ ಇಲ್ಲಿ ನೋಡಿ ಹೇಗೆ ಓಡ್ಕೊಂಡ್ ಬಂದಿದ್ದೀನಿ. ನೀವು ಇಷ್ಟ ದಿನ ಇದ್ಮೇಲೂ ದೊಡ್ಡಯ್ಯನ ಹತ್ರ ಯಾಕೆ ಮಾತಾಡಿಲ್ಲ? ಮಾತಾಡ್ದೆ ನೀವ್ ನೊಂದ್ಕೊಂಡ್ ಹೊರಟು ಹೋಗೋದು, ನೀವ್ ಹೋದ್ರಿ ಅಂತ ದೊಡ್ಡಯ್ಯನೂ ನೊಂದ್ಕೊಳ್ಳೋದು, ಇದೆಲ್ಲ ಯಾಕೆ? ಒಂದ್ಸಲ ದೊಡ್ಡಯ್ಯನ ಹತ್ರ ಮಾತಾಡ್ಬೋದಲ್ವಾ? ಮಾತಾಡ್ಬೋದು, ಆದ್ರೆ ಮಾತಾಡೋ ಅವಕಾಶ ಎಲ್ಲಿತ್ತು? ಇಷ್ಟು ವರ್ಷ ಆದ್ಮೇಲೆ ಮೊಮ್ಮಗ ಆದವನು ಮನೆಗ್ ಬಂದಿದ್ದೀನಿ. ಇಷ್ಟು ದಿನ ಇಲ್ಲೇ ಇದ್ದೀನಿ. ಯಾವಾಗ್ಲಾದ್ರೂ 1 ಗಂಟೆ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿರೋದನ್ನ ಕೇಳಿದ್ಯಾ? ನೀನ್ ನೋಡಿದ್ಯಾ? ಯಾವಾಗ ನೋಡಿದ್ರು ಸರಸು ಸರಸು ಚಿನ್ನಿ ಚಿನ್ನಿ ಅಂತ ನಿನ್ ಹಿಂದೆ ನಿನ್ ತಂಗಿ ಹಿಂದೆ ತಿರುಗಾಡಿ ನಿಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಆಗೋಗುತ್ತೆ ಅವ್ರಿಗೆ. ಇನ್ನು ನನ್ ಜೊತೆ ಮಾತಾಡೋದಕ್ಕೆ ಟೈಮ್ ಎಲ್ಲಿಂದ ಇರುತ್ತೆ ಅವ್ರಿಗೆ? ಒಂದು ವೇಳೆ ಯಾವಾಗ್ಲಾದ್ರೂ ಮಾತಾಡೋಣ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಹೇಳ್ಕೊಂಡು ಮೂಗ್ ತುರ್ಸ್ಕೊಂಡು ಬಂದ್ಬಿಡ್ತೀಯಾ? ಇನ್ನೇನ್ ಮಾತಾಡ್ಲಿ, ಇನ್ನೇನ್ ಕೇಳಿ ಅವ್ರನ್ನ? ಸರಿ, ನನ್ನಿಂದಾನೇ ಮಾತಾಡೋಕ್ಕಾಗ್ಲಿಲ್ಲ, ನಮ್ಮಿಂದಾನೇ ನಿಮ್ ಕೆಲ್ಸ ಆಗ್ಲಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದೇನು ಅಂತ ಹೇಳಿ. ನಾನೇ ದೊಡ್ಡಯ್ಯನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಹೇಳಲ್ಲ, ಈಗ ಖಂಡಿತವಾಗ್ಲೂ ಹೇಳಲ್ಲ. ಯಾಕೆ ಅಂದ್ರೆ ಈಗೇನಾದ್ರೂ ಹೇಳಿದ್ರೆ ನಾನಿಲ್ಲಿಗೆ ಬಂದಿದ್ದು ತಾತನ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲ, ನನ್ನ ಅವಶ್ಯಕತೆಗೋಸ್ಕರ ಬಂದಿದ್ದೀನಿ ಅಂತ ನೀನ್ ನನ್ನನ್ನ ಸ್ವಾರ್ಥಿ ಅಂತ ಅನ್ಕೋತೀಯ. ನೀನೊಂದ್ ವೇಳೆ ತಾತನ ಹತ್ರ ಇದನ್ನೇ ಹೇಳಿ ತಾತನು ಹಾಗೆ ಅನ್ಕೊಂಡ್ರೆ ಅದನ್ನ ನಾನು ತಡ್ಕೊಳ್ಳೋದಿಲ್ಲ. ಅದಕ್ಕೆ ಯಾರಿಗೂ ಹೇಳ್ದೆ ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಅಯ್ಯೋ, ಸುಮ್ನೆ ಅವಸರ ಮಾಡ್ತಿದ್ದೀರಾ. ನೀವ್ ಅನ್ಕೊಂಡ್ ಹಾಗೆ ಯಾರು ಏನು ಅನ್ಕೊಳಲ್ಲ. ಅಲ್ದೆ ನೀವು ಸ್ವಾರ್ಥಿನೇ ಆಗಿದ್ರೆ ನಿಮ್ ಕೆಲ್ಸದ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ನಾನ್ ಇಲ್ದಿದ್ದಾಗ ಯಾವ್ದಾದ್ರೂ ರಾತ್ರಿ ದೊಡ್ಡಯ್ಯನ್ ಕೇಳಿ ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಂಡ್ ಹೊರಟ್ಬಿಡ್ಬೋದಿತ್ತಲ್ಲ. ಇಷ್ಟ ದಿನ ಯಾಕೆ ಸುಮ್ನಿರ್ತಿದ್ದೆ? ಹುಡುಕಿದ್ರು ಬೇರೆ ಕಡೆ ಇಂಥ ಒಳ್ಳೆ ಜಾಗ ಸಿಗುತ್ತೆ ಅಂತ ನನಗಂತೂ ಗ್ಯಾರಂಟಿ ಇಲ್ಲ. ಪ್ರಾಮಿಸ್ ಮಾಡಿಸ್ತೀನಿ ಅಂತಿದ್ದಾಳಲ್ಲ, ಹೇಗೂ ಸರಸು ಹೇಳಿದ್ರೆ ತಾತ ಇಲ್ಲ ಅಂತ ಹೇಳಲ್ಲ. ಸರಿ, ನೋಡೋಣ. ಏನ್ ಯೋಚಿಸ್ತಿದ್ದೀರಾ? ಬನ್ನಿ. ರಾಹುಲ್, ರಾಹುಲ್. ರಾಮಣ್ಣ. ಯಜಮಾನ್ರೆ. ರಾಹುಲ್ ಎಲ್ಲಿ? ಯಜಮಾನ್ರೆ, ಅದು ನೀನು ಈಗಷ್ಟೇ ಬಂದ್ಯಾ? ಅದ್ ಸರಿನೇ, ನಿನಗೆ ಹೇಗ್ ಗೊತ್ತಿರೋಕ್ ಸಾಧ್ಯ? ನಾನು ರಾಹುಲ್ ಸರ್ಸು ಮನೇಲೇ ಇದ್ವಿ. ನನಗೂ ಹೇಳ್ದೆ ಬಂದ್ಬಿಟ್ಟಿದಾನ ಅಲ್ಲಿಂದ. ಮನೇಲೇ ಇದಾನ ಇಲ್ಲ ಮನೇಲಿ ಇದ್ದು ಬೇಜಾರಾಗಿ ಊರ್ ಸುತ್ತ
ಯಜಮಾನ್ರೆ, ಸರ್ಸು ಬಂದ್ಯಾ ಅಮ್ಮ? ಬಾ. ದೊಡ್ಡಯ್ಯ, ನಾನಿಲ್ಲಿಗೆ ಬಂದಿದ್ದು ನಿಂಗೋಸ್ಕರ ಏನಲ್ಲ, ರಾಹುಲ್ ಅವ್ರ ಬಗ್ಗೆ ನಿನ್ ಹತ್ರ ಮಾತಾಡೋದಕ್ ಬಂದಿದ್ದು. ಏನು? ನನ್ನ ಮೊಮ್ಮಗನ ಬಗ್ಗೆ ನನ್ನ ಹತ್ರನೇ ಮಾತಾಡೋದಕ್ ಬಂದ್ಯಾ? ಏನಾಯ್ತು ರಾಹುಲ್? ಈ ಬ್ಯಾಗ್ ಯಾಕೆ? ಈ ತಾತನ್ ಬಿಟ್ಟು ಹೋಗ್ತಾ ಇದೀಯಾ? ಹೋಗ್ದೆ ಇನ್ನೇನು? ಈ ತಾತನ್ ಮೇಲಿರೋ ಪ್ರೀತಿಗೆ ಅಷ್ಟು ದೂರದಿಂದ ಬಂದು ಇಷ್ಟು ದಿನ ಆದ್ರೂ ನೀನ್ ಸ್ವಲ್ಪನಾದ್ರೂ ಗಮನ ಕೊಟ್ಯಾ? ನಾನು ಗಮನ ಕೊಡ್ಬೇಕಾ? ಏನ್ ಕಡಿಮೆ ಆಯ್ತಪ್ಪ ನಿನ್ಗಿಲ್ಲಿ? ಒಂದು ಮಾತು ನನ್ನ ಹತ್ರ ಹೇಳ್ಬೇಕಲ್ವಾ? ಹೇಳ್ಬೇಕು ಅಂದ್ರೆ ಮೊದ್ಲು ನೀನ್ ಮಾತಾಡ್ಬೇಕಲ್ಲ ದೊಡ್ಡಯ್ಯ. ಏನು? ನಾನು ನನ್ನ ಮೊಮ್ಮಗನ ಹತ್ರ ಮಾತಾಡ್ಲಿಲ್ವಾ? ಏನ್ ಹೇಳ್ತಿದ್ಯಾ ಸರ್ಸು? ಹಾ, ಮಾತಾಡ್ತೀಯ ಬಿಡು. ತಿಂದ್ಯಾ, ನಿದ್ದೆ ಮಾಡ್ದ್ಯಾ ಅಷ್ಟೇ. ಒಂದ್ಸಲನಾದ್ರೂ ನಮ್ಮನ್ ಯಾರನ್ನು ಕರೀದೆ ನಿನ್ ಮೊಮ್ಮಗನ್ ಹತ್ರ ಆರಾಮಾಗಿ ಮಾತಾಡಿದ್ಯಾ? ನಿನ್ ಮೊಮ್ಮಗನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಯಾ? ಯಾವಾಗ ನೋಡಿದ್ರು ಸರಸು ಸರಸು, ಚಿನ್ನಿ ಚಿನ್ನಿ ಅಂತ ನಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ಇನ್ ಮೊಮ್ಮಗನ್ ಹತ್ರ ಏನ್ ಮಾತಾಡ್ತೀಯ? ನಮ್ಮೆಲ್ರಿಗಿಂತ ನಿನ್ ಮೊಮ್ಮಗನೇ ನಿನಗ್ ಮುಖ್ಯ ತಾನೆ ದೊಡ್ಡಯ್ಯ. ಇವ್ರಿಗೋಸ್ಕರನೇ ತಾನೆ ಇಷ್ಟು ದಿನ ಕಾಯ್ತಿದ್ದು. ಈಗ ಬಂದ್ಮೇಲೂ ಜೊತೆಗಿರ್ದೆ ಹೋದ್ರೆ ಹೇಗೆ ದೊಡ್ಡಯ್ಯ? ಎಷ್ಟು ನೋವಾಗ್ಬೇಡ. ನಿಜಾನ ಮಗು? ನಾನ್ ನಿಮಗ್ ಗಮನ ಕೊಡ್ಲಿಲ್ಲ ಅಂತ ಇಷ್ಟು ನೊಂದ್ಕೊಂಡಿದ್ಯಾ? ಸರ್ಸು ಹೇಳಿದ ಹಾಗೆ ನೀವಿಲ್ದೆ ನಿಮ್ಮನ್ನ ನೋಡ್ದೆ ನಿಜವಾಗ್ಲೂ ನನಗೆ ಹುಚ್ಚಿಡ್ತಿತ್ತಪ್ಪ. ನೀನ್ ಬಂದ್ಮೇಲೆ ಅದೆಷ್ಟು ಖುಷಿ ಆಯ್ತು. ನೀನ್ ಬಂದಿರೋ ಸಂತೋಷಕ್ಕೆ ನಾನು ಏನ್ ಮಾಡ್ತಿದ್ದೀನೋ ನನಗೆ ಅರ್ಥ ಆಗ್ಲಿಲ್ಲ. ಇಷ್ಟು ವರ್ಷ ಮನೇಲೇ ಇದ್ದು ಈಗ ಊರೆಲ್ಲ ತಿರುಗ್ತಾ ಇದ್ದೀನಿ, ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತಾ ಇದ್ದೀನಿ. ಅದು ನೀನ್ ಬಂದಿರೋ ಸಂತೋಷಕ್ಕೆ. ಆದ್ರೆ ನಿನ್ನ ಅಲಕ್ಷ್ಯ ಮಾಡಿದಲ್ಲಪ್ಪ ಈ ತಾತ. ಇನ್ನು ಸರಸು ವಿಷಯ ಕೇಳ್ತೀಯಾ? ಅವಳಿಗೂ ನಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ? ಸರ್ಸುನ ನಾವು ಎಷ್ಟೇ ನೋಡ್ಕೊಂಡ್ರು ಕಡಿಮೆನೆ ಅಪ್ಪ. ನಿಲ್ಸು ದೊಡ್ಡಯ್ಯ, ಮೊಮ್ಮಗನ್ ಬಗ್ಗೆ ಮಾತಾಡ್ತಿದ್ರೆ ಮತ್ತೆ ನನ್ ವಿಷಯ ಯಾಕೆ ಹೇಳ್ತಿದ್ಯಾ? ಮಾತಾಡ್ತೀನಿ ಸರ್ಸು. ಏನಪ್ಪ, ಏನು ಮಾತಾಡ್ಲಿಲ್ಲ ಹೇಳು? ಅಲ್ದೆ ನಿನಗೆ ನನ್ನ ಹತ್ರ ಮಾತಾಡ್ಬೇಕು ಅನ್ಸಿದ್ರೆ ಆ ಸ್ವಾತಂತ್ರ್ಯ ಕೂಡ ನಿನಗಿಲ್ವಾ? ಹೀಗೆ ಏನು ಹೇಳ್ದೆ ಬ್ಯಾಗ್ ತಗೊಂಡು ಹೋಗ್ಬಿಡ್ತೀಯಾ? ಈ ತಾತನ್ ಬಿಟ್ಟು ಹೊರಟು ಹೋದ್ರೆ ಈ ತಾತ ಬದುಕಿರ್ತಾನ? ಇಲ್ ನೋಡು ದೊಡ್ಡಯ್ಯ, ನೀನ್ ಮತ್ತೆ ಹಾಗೆಲ್ಲ ಹೆದರ್ಕೋಬೇಡ. ನಿನ್ ಮೊಮ್ಮಗ ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಏನೋ ಬ್ಯಾಗ್ ಅಲ್ಲಿ ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ತೋಟದಲ್ಲಿ ಫೋಟೋ ತೆಗಿತಿದ್ರೆ ನಾನೇ ಮಾತಾಡಿ ನಿನ್ ಮೊಮ್ಮಗನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡೆ. ನಿನ್ ಮೊಮ್ಮಗ ನಿನ್ ಮೇಲಿರೋ ಪ್ರೀತಿಗ್ ಬಂದಿರೋ ದೊಡ್ಡಯ್ಯ. ಅದಲ್ದೆ ಅವ್ರಿಗೂ ಏನೋ ಕೆಲ್ಸ ಆಗ್ಬೇಕಂತೆ. ಹೇಳು ಮಗು. ಅದಲ್ದೆ ನೀನ್ ಕೇಳಿದ್ರು ಹೇಳಲ್ಲ, ಹೇಳೋಕ್ಕಾಗಲ್ಲ. ಅದ್ಯಾಕೆ ಸರ್ಸು? ಕೇಳಿದ್ರು ಹೇಳ್ದೆ ಹೋದ್ರೆ ಹೇಗೆ? ಏನ್ ಮೊಮ್ಮಗ್ನೆ, ನನ್ನ ಹತ್ರ ನಾಚಿಕೆ ಯಾಕೆ? ನಾಚಿಕೆ ಏನಲ್ಲ, ಭಯ. ಇಷ್ಟ್ ವರ್ಷ ಆದ್ಮೇಲೆ ನಿನ್ ಹತ್ರ ಬಂದು ತನಗ್ ಬೇಕಾಗಿರೋದನ್ನ ಕೇಳಿದ್ರೆ ನಿನ್ ಮೇಲ್ ಪ್ರೀತಿ ಇಲ್ಲ, ಎಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಬಂದಿದ್ದಾನೆ ಅಂತ ನೀನ್ ಅಂದ್ಕೊಳ್ತೀಯೋ ಅಂತ ಭಯ. ಅದಕ್ಕೆ ಮಾತಾಡ್ದೆ ಸುಮ್ನಿದ್ದಿದ್ದು. ಆ ವಿಷಯನ ನಾವು ತಿಳ್ಕೊಳ್ದೆ ಅವ್ರಿಗೂ ಹೇಳಕ್ಕಾಗ್ದೆ ನಿಜವಾಗ್ಲೂ ಒಂದಿನ ಹೊರಟ್ಬಿಡ್ತಾರೆ ಅನ್ಸುತ್ತೆ. ನೀನ್ ನನಗ್ ಮಾತ್ ಕೊಡು ದೊಡ್ಡಯ್ಯ. ರಾಹುಲ್ ಅವ್ರಿಗೆ ಮುಂದೆ ಅಗತ್ಯ ಬಂದ್ರೆ ಅವ್ರಿಗೇನ್ ಬೇಕೋ ಅದು ನಿನ್ ಹತ್ರ ಕೇಳ್ತಾರೆ. ಅದೇನಾದ್ರೂ ಸರಿ, ಕೊಟ್ಟೆ ಕೊಡ್ತೀನಿ ಅಂತ ನನಗ್ ಮಾತ್ ಕೊಡು. ನನಗೆ ನಿಮ್ಮ ಹಣ, ನಿಮ್ಮ ಆಸ್ತಿ, ನಿಮ್ಮ ದೊಡ್ಡಸ್ಕಿಗಿಂತ
ನನಗ್ ಓದಿನ ಮೇಲಿರೋ ನಂಬಿಕೆನೆ ನನಗ್ ತುಂಬಾ ದೊಡ್ಡದು ಮಾವಯ್ಯ. ಹಾಗಾದ್ರೆ ಹೋಗು, ನಿನ್ನ ನಂಬಿಕೆಯಿಂದ ಅದೇನು ಸಾಧಿಸ್ತೀಯೋ ನಾನು ನೋಡ್ತೀನಿ. ಹೋಗು ಹೋಗು. ಅರುಣ್, ಯಾರು ಇವರನ್ನು ಒಳಗಡೆ ಬಿಟ್ಟಿದ್ದು? ಹೊರಗಡೆ ಕಳಿಸಿ ಇವರನ್ನ. ಮಗ, ಸೊಸೆ, ಮನೆಯವರು, ಮೊಮ್ಮಕ್ಕಳಿಂದ ತುಂಬಿ ತುಳುಕಾಡ್ತಿದ್ದ ಮನೆನ ಸ್ಮಶಾನ ಮಾಡ್ಬಿಟ್ರಿ. ನನ್ನ ಕುಟುಂಬನೇ ಒಡೆದು ಹಾಕ್ಬಿಟ್ರಿ. ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಅರ್ಹತೆ ಕೂಡ ನಿಮ್ಗಿಲ್ಲ. ಹೋಗಿ. ನನ್ನ ಹತ್ರ ತಗೊಂಡಿದ್ದ ಸಾಲ ಎಲ್ಲ ಕೊಟ್ಟು ನೀವು ನಿಮ್ ಮನೆ ಬಿಟ್ಟು ಹೊರಡ್ತಾ ಇರಿ. ಯಜಮಾನ್ರೆ, ಹಾಗೆ ಮಾತಾಡ್ಬೇಡಿ. ಮನೆ ಹೊಲ ಇಲ್ದಿದ್ರೆ ದಿಕ್ಕಿಲ್ದವ್ರಂಗಾಗ್ಬಿಡ್ತೀವಿ ಯಜಮಾನ್ರೆ. ನಮ್ಮ ಹೆಂಡತಿ ಮಕ್ಳು ನೋಡಿ ನಿಮ್ ಕಾಲ್ ಹಿಡ್ಕೋತೀರಿ ಯಜಮಾನ್ರೆ. ನಿಮ್ ಮಗನ್ ಸಮಾನ ಅನ್ಕೊಳ್ಳಿ. ದಯವಿಟ್ಟು ಕರುಣೆ ತೋರಿ ಯಜಮಾನ್ರೆ. ಹೋಗೋ ಇಲ್ಲಿಂದ. ನಾವೇನೇ ಮಾತಾಡಿದ್ರು ಯಜಮಾನ್ರಿಗೆ ಕೋಪ ಹೆಚ್ಚಾಗತ್ತೆ ಬಿಟ್ರೆ ಕನಿಕರ ಬರಲ್ಲ. ನಿಮಗೆ ನಿಮ್ ಕುಟುಂಬಕ್ಕೆ ಒಳ್ಳೇದೇ ಮಾಡಿದೀನಿ. ಅದು ಆ ದೇವ್ರು ಗೊತ್ತು. ಮುಂದೆ ಯಾವತ್ತಾದ್ರೂ ಒಂದು ದಿನ ನಿಮ್ಗೂ ಗೊತ್ತಾಗೋ ಹಾಗೆ ಮಾಡ್ತಾನೆ. ಏನ್ ಯೋಚಿಸ್ತಿದ್ಯಾ ದೊಡ್ಡಯ್ಯ? ಮಾತ್ ಕೊಡು. ಹೇಳಿದ್ರು ತಪ್ಪೆ ಕೊಡ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ. ಥ್ಯಾಂಕ್ ಗಾಡ್. ಹೌದು, ನಿನಗೆ ನನ್ನ ಹತ್ರ ಕೇಳೋಕೆ ಏನಪ್ಪ ಭಯ? ಅದಕ್ಕೆ ಸರ್ಸು ಹತ್ರ ನೀನ್ ಹೇಳಿಸ್ಬೇಕಿತ್ತ? ನೀನ್ ಯಾವಾಗ ಏನ್ ಬೇಕಾದ್ರೂ ಕೇಳು. ನಾನು ಸರ್ಸುಗ್ ಮಾತು ಕೊಟ್ಟಿರೋ ಹಾಗೆ ನೀನ್ ಕೇಳೋ ಯಾವುದಕ್ಕೂ ಆಗಲ್ಲ ಅನ್ನಲ್ಲ ರಾಹುಲ್. ಥ್ಯಾಂಕ್ಸ್ ತಾತ. ಅಬ್ಬಾ, ತಾತ ಮೊಮ್ಮಗ ಹೀಗ್ ಸಂತೋಷವಾಗಿದ್ರೆ ನನ್ಗೂ ಸಂತೋಷ. ಚಿನ್ನಿ ಹತ್ರ ಸುಶೀಲತೆನ ಬಿಟ್ ಬಂದಿದ್ದೀನಿ ದೊಡ್ಡಯ್ಯ. ಅವ್ರಿಗೂ ಏನಾದ್ರೂ ಕೆಲ್ಸ ಇರತ್ತಲ್ವಾ, ನಾನ್ ಆಮೇಲೆ ಬರ್ತೀನಿ. ಸರಿ ಸರ್ಸು. ಸರ್ಸು, ಥ್ಯಾಂಕ್ಸ್ ಸರ್ಸು. ಥ್ಯಾಂಕ್ ಯು ವೆರಿ ಮಚ್.
ನೀನ್ ಮಾಡಿರೋ ಈ ಹೆಲ್ಪನ್ನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ನೀನ್ ಹೀಗೆ ನನ್ನ ವಾಪಸ್ ಕರ್ಕೊಂಡು ಬಂದು ತಾತನ ಹತ್ರ ಪ್ರಾಮಿಸ್ ಮಾಡಿಸ್ತಾ ಇದ್ದಿದ್ರೆ ಇಷ್ಟು ದಿನ ನಾನಿಲ್ಲಿ ಇದ್ದಿದ್ದಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಸರ್ಸು. ನನ್ನ ಕನಸು, ಆಸೆಗಳು, ನನ್ನ ಗುರಿ ಎಲ್ಲನೂ ಹಾಗೆ ಮುಳುಗೋಗ್ತಿತ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲ ಯಾಕೆ ಬಿಡಿ, ನೀವೀಗ ಸಂತೋಷವಾಗಿದ್ದೀರಾ ಅಲ್ವಾ, ಸಾಕು ಬಿಡಿ. ಹೇಯ್, ಸಂತೋಷವಾಗಿದೆಯಾ ಅಂತ ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ ಸರ್ಸು. ಎಷ್ಟೋ ವರ್ಷಗಳಿಂದ ನಾನ್ ಕಂಡಿದ್ ಕನ್ಸು ನಿಜ ಆಗ್ತಿದ್ಯಲ್ಲ ಅನ್ನೋ ಸಂತೋಷ. ಇದ್ರ ಮುಂದೆ ಏನಿದ್ರು ಕಮ್ಮಿನೇ. ಇದಕ್ಕೆಲ್ಲ ಕಾರಣ ನೀನೇ ಸರ್ಸು. ನನ್ ಕನ್ಸನ್ನ ನಿಜ ಮಾಡ್ಕೊಳ್ಳೋಕೆ ಇದ್ದು ಒಂದೇ ಒಂದು ಪ್ರಾಬ್ಲಮ್ನ ನೀನ್ ಸಾಲ್ವ್ ಮಾಡ್ಬಿಟ್ಟೆ. ನೀನ್ ಮಾಡಿದ್ದಿ ಸಹಾಯಕ್ಕೆ ನಾನ್ ನಿನಗೋಸ್ಕರ ಏನ್ ಮಾಡಿದ್ರು ಕಡಿಮೆನೆ. ಚಿಕ್ಕ ವಯಸ್ಸಿಂದ ನಾವಿಬ್ರು ಫ್ರೆಂಡ್ಸ್ ಅಂತ, ಜೊತೆಲೆ ಆಡ್ತಿದ್ವಿ ಅಂತ, ತೋಟದಲ್ಲಿ ತಿರುಗಾಡ್ತಿದ್ವಿ ಅಂತ ಏನೇನೋ ಹೇಳಿದ್ದೆ. ಆದ್ರೆ ನಾನು ಈ ಊರಿಂದ ಹೊರಟೋದ್ಮೇಲೆ ನನ್ನ ಓದು, ನನ್ನ ಹೊಸ ಫ್ರೆಂಡ್ಸು, ಅದಾದ್ಮೇಲೆ ನಾನು ಅಮೆರಿಕಾಗೆ ಹೋಗಿದ್ದು ಎಲ್ಲಾನು ಮರ್ತೋಯ್ತು ಸರ್ಸು. ನನ್ನ ಬರ್ತ್ಡೇಗೆ ನನಗಿಷ್ಟ ಅಂತ ನೀನು ಮಿಂಚುಳ ತಗೊಂಡ್ ಬಂದ್ರೆ ನಾನು ನಿನ್ನ ಬೈದ್ ಕಳಿಸ್ಬಿಟ್ಟೆ. ಅಲ್ಲ, ನೀನ್ ಯಾಕೆ ನನಗೆ ಗಿಫ್ಟ್ ಕೊಡ್ಬೇಕು? ಅಂಥ ಕನೆಕ್ಷನ್ ಏನಿದೆ ನಮ್ಮಿಬ್ರ ಮಧ್ಯೆ? ಸ್ವಲ್ಪ ಬುದ್ಧಿ ಇರೋರು ಯಾರಾದ್ರೂ ಇಷ್ಟು ರಾತ್ರಿಲಿ ಬಂದು ಡಿಸ್ಟರ್ಬ್ ಮಾಡ್ತಾರಾ? ಹೀಗೆಲ್ಲ ಹುಚ್ಚಾಗಿ ಆಡೋದನ್ನ ಬಿಟ್ಟು ನಾಳೆಯಿಂದ ನಿನ್ ಕೆಲಸ ಏನೋ ಅದನ್ನ ನೋಡ್ಕೊಂಡು ಹೋಗು. ನನಗೆ ಮಿಂಚುಳಗಳಂದ್ರೆ ಈಗ್ಲೂ ಇಷ್ಟಾನೆ. ಆದ್ರೆ ನೀನು ನನ್ನ ತಾತನ ಮಧ್ಯೆ ಯಾವಾಗ್ಲೂ ಬರ್ತಿದ್ದೆ ಅಂತ ನಿನ್ನ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ನಿನ್ನ ಬೈದು ಕಳಿಸ್ತಾ ಇದ್ದೆ. ನನಗ್ ಗೊತ್ತು ನಿನಗೆಷ್ಟು ನೋವಾಗಿರತ್ತೆ ಅಂತ. ಸಾರಿ ಸರ್ಸು. ಅಯ್ಯೋ, ಈಗದೆಲ್ಲ ಯಾಕೆ ಬಿಡಿ. ಹೇ, ಇಲ್ಲ ಸರ್ಸು, ಇದನ್ನೆಲ್ಲ ಹೇಳಲೇಬೇಕು. ನಾನು ನಿನ್ನ ಎಷ್ಟೇ ಬೈದ್ರು, ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ನೀನು ಮಾತ್ರ ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡಿದೆ. ನಾನು ಕೇಳಿದ್ದನ್ನ ಕೊಡು ಅಂತ ತಾತನ ಹತ್ರ ಮಾತು ತಗೊಂಡೆ. ನನಗೆ ನಮ್ ಚಿಕ್ಕ ವಯಸ್ಸಿನ ಫ್ರೆಂಡ್ಶಿಪ್ ನೆನಪಿಲ್ದೆ ಹೋದ್ರು ಇವಾಗ ಹೇಳ್ತಿದ್ದೀನಿ ಕೇಳು. ಈ ಕ್ಷಣದಿಂದ ನಾವಿಬ್ರು ಫ್ರೆಂಡ್ಸ್. Hey, friends! ನನ್ನ ಮಾತಲ್ಲಿ ನಂಬಿಕೆ ಇಟ್ಟು ನೀವು ವಾಪಸ್ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ನೀವು ಹೊರಟು ಹೋಗ್ತೀರಾ ಅಂತ ಸುಮ್ಮನೆ ಮಾತಿಗೆ ಹೇಳಿದ್ದಕ್ಕೆ ದೊಡ್ಡಯ್ಯ ಎಷ್ಟು ಬೇಜಾರು ಮಾಡ್ಕೊಂಡ್ರು. ನೀವೇನಾದ್ರೂ ಹೊರಟ್ಬಿಟ್ರೆ ದೊಡ್ಡಯ್ಯ ತಡ್ಕೊಳ್ಳಲ್ಲ. ದೊಡ್ಡಯ್ಯ ಸಂತೋಷವಾಗಿರೋದಕ್ಕೆ ನನ್ನ ಕೈಲಿ ಏನಾಗುತ್ತೋ ನಾನು ಮಾಡಿದ್ದೀನಿ. ಈಗ ನಿಮ್ ಕೆಲ್ಸ ಆಗೋಯ್ತು ಅಂತ ದೊಡ್ಡಯ್ಯನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ನೀವು ಯಾವಾಗ್ಲೂ ದೊಡ್ಡಯ್ಯನ್ ಜೊತೆ ಇರ್ತೀರಾ ಅಲ್ವಾ? ವಾಟ್? ಇಲ್ಲ, ಯಾವಾಗ್ಲೂ ಇರೋಕ್ಕಾಗತ್ತಾ? ಅದು ಹೇಗ್ ತಾನೇ ಆಗತ್ತೆ ಸರ್ಸು? ಅದೇನು, ನಿಮ್ ಕೆಲ್ಸ ಆದ್ಮೇಲೆ ಎಲ್ಲೂ ಹೋಗದೆ
ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಈಗ ಯಾಕೆ ಹೀಗೆ ಹೇಳ್ತಿದ್ದೀರಾ? ಹಾಗೆ ನಾನು ಯಾವಾಗ ಹೇಳ್ದೆ ಸರ್ಸು? ನಾನು ಅನ್ಕೊಂಡಿದ್ ನಡೀದೆ ಹೋದ್ರೆ ಇಲ್ಲಿರೋದಿಲ್ಲ, ಅದನ್ನ ಸಾಧಿಸೋದಕ್ಕೆ ಬೇರೆ ಕಡೆ ಹೋಗ್ಬೇಕು ಅಂದಿದ್ದೆ. ಅದು ಅಲ್ದೆ ಅನ್ಕೊಂಡಿದ್ದೇನಾದ್ರೂ ಆಗ ಹೋದ್ರೆ ಯಾವಾಗ್ಲೂ ಇಲ್ಲೇ ಇರಬೇಕು ಅಂತ ಅಲ್ವಲ್ಲ? ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಸರ್ಸು. ಆಕ್ಚುಲಿ ನನ್ನ ಲೈಫೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ. ನನಗೆ ಈ ಜಾಗ ಸೆಟ್ಟೇ ಆಗ್ತಿಲ್ಲ. ಇಲ್ಲಿರೋದಾದ್ರೆ ಪ್ರಾಜೆಕ್ಟ್ ಆಗೋವರೆಗೂ ಅಷ್ಟೆ. ಅಂದ್ರೆ ನೀವಿಲ್ಲಿರಲ್ವಾ? ಇರಲ್ಲ ಅಂದ್ರೆ ಪ್ರಾಜೆಕ್ಟ್ ಇಲ್ಲೇ ಇರುತ್ತೆ, ತಾತಾನೂ ಇಲ್ಲೇ ಇರ್ತಾರೆ. ಆಗಾಗ ಅವ್ರಿಗೋಸ್ಕರ ಬಂದು ಹೋಗ್ತಿರ್ತೀನಿ. ಆದ್ರೆ ಇಲ್ಲೇ ಇರೋದು ಅಂದ್ರೆ ಚಾನ್ಸೇ ಇಲ್ಲ. ಎನಿ ಹೌ, ತುಂಬಾ ದೊಡ್ಡ ಹೆಲ್ಪ್ ಮಾಡಿದ್ಯಾ. ಒನ್ಸ್ ಅಗೇನ್ ಥ್ಯಾಂಕ್ಸ್. ಹೇಯ್, ಈ ವಿಷಯನ ಆದಷ್ಟು ಬೇಗ ನನ್ನ ಫ್ರೆಂಡ್ಸಿಗೆ ಹೇಳಬೇಕು, ಓಕೆನಾ? ಆಮೇಲೆ ಸಿಗ್ತೀನಿ, ಬಾಯ್.